ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವಂತ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಕೊನೆಯ ದಿನ ಅಂತಿಮವಾಗಿ ಈಗ ಕಣಕ್ಕಿಳಿಸಿದೆ. ಪ್ರೊಫೆಸರ್ ಎಂ ನಾಗರಾಜ್ ಅವರು ಇವರನ್ನ ಬಿಜೆಪಿಯ ಅಭ್ಯರ್ಥಿಯಾಗಿ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ದೇವೇಗೌಡರು ಅಥವಾ ಮಾಜಿ ಸಂಸದೆ ಸುಮಲತಾ ಅವರಿಗೆ ಮಣೆ ಹಾಕ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಅಂತಿಮವಾಗಿ ಅವ್ರು ಯಾರಿಗೂ ಕೂಡ ಮಣೆ ಹಾಕಿಲ್ಲ. ಈ ಬಾರಿ ಕಡೆ ಕ್ಷಣದಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯ ಇವತ್ತು ಘೋಷಣೆ ಮಾಡೋ ಕೆಲಸ ಆಯಿತು. ಇದರೊಂದಿಗೆ ದೇವೇಗೌಡರ ಸಂಸದೀಯ ರಾಜಕೀಯ ಇನ್ನಿಂಗ್ಸ್ ಅಂತ್ಯ ಆಗಿಬಿಡುತ್ತಾ ಅನ್ನೋ ಮಾತುಗಳು ಕೂಡ ಶುರುವಾಗಿದೆ. ಈ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಸುರೇಶ್ ಬಾಬು ಜೆಡಿಎಸ್ನ ಶಾಸಕರು ಮಾತನಾಡಿದ್ದಾರೆ. ನೋಡ್ಕೊಂಡ್ಬರೋಣ. ಅವರ ಕೈ ಬಲಪಡಿಸಬೇಕು, ಎನ್ಡಿಎಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ಬಗ್ಗೆ ನಮ್ಮೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಅವರು ಹಿರಿಯರಿದ್ದಾರೆ. ದೇವೇಗೌಡರು ರಾಜ್ಯಸಭೆ ಬಗ್ಗೆ ರಾಜ್ಯ ಮಟ್ಟದಲ್ಲಂತೂ ನಮ್ದು ಯಾವುದೇ ರೀತಿ ಚರ್ಚೆಗಳು ನಡೆದಿರಲಿಲ್ಲ. ಸುಮಲತಾ ಅವ್ರ ಬಗ್ಗೆ ನಾವು ಕೂಡ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಪಕ್ಷದ ವರಿಷ್ಠರು ಇವತ್ತಿನ ರಾಜಕೀಯ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಸುಮಲತಾ ಅವರು ಕೂಡ ಅವ್ರ ಬಗ್ಗೆ ನಮಗೆ ಅಪಾರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರೂ ಕೂಡ ಅಭಿಮಾನ ಇದೆ. ನಮಗೆ ಗೊತ್ತಿರ್ಬೋದು, ಹಿಂದೆ ಲೋಕಸಭಾ ಚುನಾವಣೆ ನಿಂತ ಸಂದರ್ಭದಲ್ಲಿ ಇವತ್ತು ಅವರಿಂದ ದೇವೇಗೌಡರು ನಾನು ಆಗಬೇಕು ಅಂತ ಕೇಳಿರಲಿಲ್ಲ, ಅದರ ಒತ್ತಾಯನೂ ಕೂಡ ಇಲ್ಲ. ಆದರೆ ಸಾರ್ವಜನಿಕವಾಗಿ ಒಂದು ಒತ್ತಾಯ ಇತ್ತು. ದೇವೇಗೌಡರಂಥವ್ರನ್ನ ಇವತ್ತು ರಾಜ್ಯಸಭೆಗೆ ಕಳಿಸಿದ್ರೆ ಖಂಡಿತ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ರಾಜ್ಯ ರಾಷ್ಟ್ರದ ಬಗ್ಗೆ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಾರೆ ಅಂತಕ್ಕಂಥದ್ದು. ಅದನ್ನು ಅವ್ರ ಹಿರಿತನಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಮನ್ನಣೆ ಕೊಟ್ಟು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ಚಿಂತನೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ಸಾರ್ವಜನಿಕರಲ್ಲಿ ಏನಿತ್ತು. ಖಂಡಿತ ಅವರು ಅಹವಾಲಿದೆ. ಯಾವತ್ತೂ ದೇವೇಗೌಡರು ನನಗೆ ಕುಡಿಯಿಂದ ಅರ್ಜಿ ಹಾಕಿದವರಲ್ಲ, ಅವ್ರು ಕೇಳಿದಂಥವ್ರಲ್ಲ. ಇದನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾಮಪತ್ರ ಸಲ್ಲಿಕೆ ಮಾಡೋದು ಕೊನೆಯ ದಿನ ಅಂತೂ ಇಂತೂ ಅಂತಿಮ ಹಂತದಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು. ಬಟ್ ಈಗ ಕ್ವಶನ್ ಉದ್ಭವ ಆಗ್ತಿರೋದು, ದೇವೇಗೌಡರಿಗೆ ಈ ಬಾರಿ ಅವಕಾಶ ಕೊಡ್ತಿರೋದು ಎಲ್ಲೆಡೆ ಕಾಂಗ್ರೆಸ್ ಧ್ವನಿ ಎತ್ತುತ್ತಿದೆ. ಅಯ್ಯೋ ದೇವೇಗೌಡರನ್ನ ಬಿಟ್ಬಿಟ್ರು ಅಂತ. ಅದಕ್ಕೆ ಜೆಡಿಎಸ್ ಅಧಿಕೃತವಾಗಿ ಒಂದು ಕೌಂಟರ್ ಕೊಟ್ಟು ಬಿಟ್ಟಿದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ನಾವು ಕೇಳಬೇಕಾ ಅಂತ ಸರ್. ಒಂದು ಕಾಂಗ್ರೆಸ್ಸಿಗೆ ಅಭಿಮಾನ ಅಂತಂದ್ರೆ ತಿವಿಬೇಕನ್ನುವಂಥ ಅಭಿಮಾನ ಅಷ್ಟೇ ಬಿಟ್ಟರೆ ದೇವೇಗೌಡರ ಮೇಲೆ ಇರುವಂಥ ಅಥವಾ ಆ ಮುತ್ಸದ್ದಿಯ ಮೇಲೆ ಇರುವಂಥ ಕಾಳಜಿನೋ ಕನಿಕರನೋ ಏನೂ ಅಲ್ಲ. ಅದು ಈಗ ಸಮಯ ಸಿಕ್ಕಿದೆ, ನಾನೇನಾದ್ರೂ ಒಂದು ಹೇಳ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ಹೇಳಿದೆ. ಆದರೆ ನಿಜಕ್ಕೂ ಕರ್ನಾಟಕ ಒಂದು ಸಾರಿ ಯೋಚನೆ ಮಾಡಬೇಕಾಗಿತ್ತು. ಹೌದು, ಸಂಸದೀಯ ಪಟು, ಹಿರಿಯ ಜೀವ, ಕೆಲವೊಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಅವರು ಎಷ್ಟು ಕಾಲ ಮಾತ್ರ ಸಂಸತ್ತಲ್ಲಿ ಉಳ್ಕೋಬಲ್ಲರು ಅನ್ನುವಂಥದ್ದನ್ನು ಕೂಡ ನೋಡ್ತಾರೆ. ಹಾಗಾಗಿ ಈ ಆಯ್ಕೆಯಲ್ಲಿ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಎಡುತ್ತಾ ಅನ್ನುವಂಥದ್ದು, ಅಣ್ಣಾಮಲೈ ವಿಚಾರದಲ್ಲಿ, ಈ ರೀತಿಯ ವಿಚಾರದಲ್ಲಿ ದೇವೇಗೌಡರನ್ನ ಬದಿಗಿಟ್ಟು ಇನ್ನೊಬ್ಬರನ್ನ ಆಯ್ಕೆ ಮಾಡುತ್ತೆ ರಾಜ್ಯಸಭೆಗೆ ಅಂತಂದ್ರೆ ಇದು ಒಂದು ಕಡೆ ಕರ್ನಾಟಕಕ್ಕೆ ಊಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ದೇವೇಗೌಡರು ಆಯ್ಕೆ ನಿಶ್ಚಿತ ಅನ್ನುವಂಥ ನಿಟ್ಟಲ್ಲಿ ನಿನ್ನೆವರೆಗೂ ಏನಿತ್ತು, ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಎಂ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. ಅವರು ಏನು ಕಡಿಮೆ ಅನ್ನುವಂಥದ್ದಲ್ಲ, ಆದರೆ ದೇವೇಗೌಡರಿಗೆ ಒಂದು ಕೊನೆಯ ಅವಕಾಶದ ರೂಪದಲ್ಲಿ ಬಿಜೆಪಿ ಒಂದು ಗಿಫ್ಟ್ ಕೊಡ್ಬೋದಾಗಿತ್ತು. ಹೌದು, ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿಗೆ ಸೆಂಟ್ರಲಲ್ಲಿ ಏನು ಮಿನಿಸ್ಟರ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಅದಕ್ಕೂ ಹೆಚ್ಚಿನದಾಗಿ ಈ ಒಂದು ಅವಕಾಶ ಮಾಡಿಕೊಡ್ಬೋದಾಗಿತ್ತೇನು. ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕುಮಾರಣ್ಣವ್ರನ್ನ ಸೆಂಟ್ರಲ್ಲಿಗೆ ಎಳ್ಕೊಂಡು ಹೋಗುವಂಥದ್ದಕ್ಕಿಂತ ಸಂಸದೀಯ ಪಟುವಾಗಿರುವಂಥವರು ಮತ್ತು ರಾಜ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇರುವಂಥವರು, ಹಿರಿಯರು, ಮೈತ್ರಿಗೆ ಸಹಕಾರ ಕೊಟ್ಟವರು, ಬೆಂಗಾವಲಾಗಿ ಬೆನ್ನೆಲುಬಾಗಿ ನಿಂತವರು ದೇವೇಗೌಡರನ್ನ ವಂಚಿತ ಮಾಡುವಂಥದ್ದು ಬೇಕಾಗಿರಲಿಲ್ಲ. ಅಲ್ಲ ತಗೊಂಡೋಗಿ ಏನಾದ್ರು ನಿಲ್ಲಿಸ್ಕೋಬೋದಾಗಿತ್ತು. ಇವರು ಕುರುಬ ಸಮುದಾಯದ ಧಾರವಾಡ ಮೂಲದ ಈ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸಂಘಟನೆಯಲ್ಲಿ ತುಂಬ ದೊಡ್ಡ ಮಟ್ಟದ ಅಂದರೆ ಪ್ರಭಾವವನ್ನು ಬೀರಿರುವಂಥ ಒಂದು ಎಂ ನಾಗರಾಜ್ ಅವರನ್ನು ಆಯ್ಕೆ ಮಾಡಿಕೊಂಡಿರೋದ್ರಲ್ಲಿ ಯಾರಿಗೂ ಸಂದೇಹ ಇಲ್ಲ. ಆದರೆ ದೇವೇಗೌಡರ ಪರ್ಯಾಯ ಆಯ್ಕೆ ನಾಗರಾಜ್ ಅವರ ಅನ್ನುವಂಥದ್ದನ್ನು ನೋಡಿದ್ರೆ ಅಲ್ಲ ಅಂತ ಬರುತ್ತೆ. ಹೌದು, ನಿಮಗೆ ಸಾಮಾನ್ಯ ಕಾರ್ಯಕರ್ತರನ್ನ, ಅದೇ ವಿಜಯೇಂದ್ರ ಅವರು ಹೇಳ್ತಾ ಇದ್ರು, ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಲ್ಲಿ, ಸಾಮಾನ್ಯ ಕಾರ್ಯಕರ್ತರನ್ನೇ ನೀವು ತಗೊಂಡ್ಬರ್ಬೇಕಾಗಿದ್ದ ನಿಟ್ಟಲ್ಲಿ ನೀವು ಬೇರೆ ಬೇರೆ ವಿಭಾಗಗಳಿದ್ದು
ಹೌದು. ನಿಮಗೆ ಇನ್ನು ಮುಂದೆ ಬೇರೆ ಅವಕಾಶಗಳಿದ್ದು ಹೌದು. ರಾಜ್ಯಸಭೆಯಲ್ಲಿ ಇರೋದು ನಿಮಗೆ ಒಂದೇ ಆಯ್ಕೆ. ದೇವೇಗೌಡರನ್ನ ಕರ್ನಾಟಕದಿಂದ ಕರೆಸ್ಕೋಬೇಕು ಅನ್ನುವಂಥದ್ದನ್ನ ಸಂಸತ್ತು ನೋಡಬೇಕಾಗಿ. ಹೌದು. ಇಂಥ ಹಿರಿಯ ಅನುಭವಿಗಳು ಸಂಸತ್ತಲ್ಲಿ ಬೇಕಾಗ್ತಾರೆ. ಹೌದು. ಕರ್ನಾಟಕದಿಂದ ಈ ಬಿಜೆಪಿಯ ಜೊತೆಗೆ ಮೈತ್ರಿಯಾಗಿರುವ ಕಾರಣಕ್ಕಾದ್ರೂ ಇವರೆಲ್ಲ ಒಕ್ಕೊರಲಿನಿಂದ ದೇವೇಗೌಡರನ್ನ ಕಳಿಸೋಣ ಅಂತ ಇವ್ರ ಕಡೆಯಿಂದ ಒಂದು ಮನವಿ ಹೋಗ್ಬೇಕಾಗಿತ್ತು. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ನಿಂತ್ಕೊಂಡು ಏನು ಹೇಳ್ತಾ ಇದ್ದಾರೆ, ಕಾರ್ಯಕರ್ತನಿಗೆ ಕೊಟ್ಟಿದ್ದೀವಿ ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇದ್ದಾರೆ. ಆದರೆ ದೇವೇಗೌಡರನ್ನ ಕಳಿಸಿದ್ರೆ ಇನ್ನೊಂದು ಮಟ್ಟದ ರೂಪ ಸಿಗ್ತಾ ಇತ್ತು ನಿಮ್ಮ ಸಂಘಟನೆಗೆ, ನಿಮ್ಮ ನಿಜವಾದ ಲೆಕ್ಕಾಚಾರಗಳಿಗೆಲ್ಲವೂ ಸಿಕ್ಕಿರೋದು. ಮತ್ತು ಈಗಾಗಲೇ ನೀವೇನು ಎಲ್ಲೋ ಒಂದು ಕಡೆ ನಿಮ್ಮ ಮೈತ್ರಿಯಲ್ಲಿ ಸಂದೇಹ ಇದೆ ಕೆಲವರಿಗೆ. ಹೌದೌದು. ಸಮನ್ವಯತೆ ಮೊದಲೇ ಒಂದ್ ಕಡೆ ಇಲ್ಲ ಅನ್ನುವಂಥದ್ದು, ಎಲ್ಲವೂ ಸರಿ ಇಲ್ಲ ಇವ್ರ ಮಧ್ಯೆ ಅನ್ನುವಂಥದ್ದು ಏನಿತ್ತು, ಅದಕ್ಕೆಲ್ಲೋ ಒಂದು ಕಡೆ ಸೊಪ್ಪಾಗದ ನಿಟ್ಟಲ್ಲಿ ಮಾಡಬಹುದಾಗಿತ್ತು. ಇವತ್ತು ಇವರು ಹೆಚ್ಚು ಕಡಿಮೆ ಎಡವುದಂತೆಯೇ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಅದಾದ್ಮೇಲೆ ನೋಡಿದ್ರು ದೇವೇಗೌಡರನ್ನ ಆಯ್ಕೆ ಮಾಡೋದಕ್ಕೆ ಒಂದು ಮನಸ್ಸು ಮಾಡಬಹುದಾಗಿತ್ತು. ದೇವೇಗೌಡರನ್ನ ಬಿಟ್ಬಿಟ್ಟು ಇನ್ನು ಸುಮಲತಾ ಬಿಟ್ಟಿರೋ ವಿಚಾರನ ಒಂದು ಪ್ರಸ್ತಾಪ ಮಾಡಬಹುದು. ಹೌದು. ಸುಮಲತಾ ವಿಚಾರದಲ್ಲಿ ಈಗಾಗಲೇ ಒಂದು ಒಪ್ಪಂದಕ್ಕೆ ಬಂದಂಗಿದೆ. ಪಕ್ಷೇತರವಾಗಿ ಇರುವಂಥ ಅಭ್ಯರ್ಥಿಯವರು ಬಿಜೆಪಿಯ MP ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಬಿಟ್ಕೊಟ್ಟಿದ್ರು, ಕ್ಷೇತ್ರವನ್ನು ಬಿಟ್ಕೊಟ್ರು. ಆ ಒಂದು ಕಾಳಜಿಯ ಲೆಕ್ಕಾಚಾರಕ್ಕೆ ಹಾಕೊಂಡ್ರೆ 28ರ ಚುನಾವಣೆಯ ಹೊತ್ತಲ್ಲಿ ಸುಮಲತಾ ಅವರನ್ನ ಬಿಜೆಪಿಗೆ ಅಧಿಕೃತವಾಗಿ ಸೆಳೆದು ಅಲ್ಲಿ ಅಭ್ಯರ್ಥಿ ಮಾಡುವಂತ ಪ್ರಮೇಯಕ್ಕೆ ಕೈ ಹಾಕಬಹುದು. ಆ ನಿಟ್ಟಲ್ಲಿ ಇದೊಂದು ಕೆಲಸ ಆಗಿರ್ಬೋದು. ಇದು ಸುಮಲತಾ ವಿಚಾರದಲ್ಲಿ ಯಾವ ಕೆಟ್ಟ ನಿರ್ಣಯ ಅನ್ಸ್ಕೊಳ್ಳೋದಿಲ್ಲ. ಸುಮಲತಾಗೆ ಇನ್ನೊಂದು ಅವಕಾಶ 28ರಲ್ಲಿ ಕೂಡ ಬರುತ್ತೆ. ಅದು MLA ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಅಧಿಕೃತವಾಗಿ ನಿಲ್ಲಿಸಿದ್ರೆ ಯಾರೂ ಆಶ್ಚರ್ಯ ಪಡುವಂತಿಲ್ಲ. ಆ ಒಂದು ಬೆಳವಣಿಗೆ ಆಗತ್ತೆ ಅನ್ನುವಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಆದರೆ ದೇವೇಗೌಡರನ್ನ ಬದಿಗೆ ಸರಿಸಿ ನೀವು ಇನ್ನೊಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಇವತ್ತು ಅನ್ನುವಂಥದ್ದನ್ನ ಒಂದು ಮಟ್ಟಕ್ಕೆ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಸಣ್ಣ ತಲ್ಲಣ ಎದ್ದು ಬಿಟ್ಟಿದೆ. ಬಿಜೆಪಿಯ ಅಥವಾ JDSನ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಮೈತ್ರಿ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಒಬ್ಬ ಹಿರಿಯ ಮುತ್ಸದ್ದಿಯನ್ನ ಸಂಸತ್ತಿಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಇದ್ದಾಗಲೂ ನೀವು ಬಿಟ್ಟು ಹೋಗ್ತೀರಿ ಅಂತಂದರೆ ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಮಟ್ಟದ ಅಚಾತುರ್ಯಕ್ಕೆ ಕಾರಣ ಆಗುತ್ತಾ ಇದು ಅನ್ನುವಂಥದ್ದನ್ನು. ಯಾಕಂದರೆ BJP ಮತ್ತು JDSನ ಮೈತ್ರಿ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿರೋದು ಎಷ್ಟು ಸರಿ ತಪ್ಪು ಅನ್ನೋದಕ್ಕಿಂತ ಇವ್ರನ್ನ ಬಿಟ್ಟು ಹೋಗಿರೋದು ಎಷ್ಟು ಸರಿ ತಪ್ಪು ಅನ್ನೋದು ನಾಳೆಯಿಂದ ಚರ್ಚೆ ಆಗುತ್ತೆ. ಈಗಾಗಲೇ ಶುರುವಾಗಿದೆ, ಬೆಂಕಿ ಹತ್ಕೊಂಡು ಬಿಟ್ಟಿದೆ. ನೋಡಬೇಕು ಒಂದು ಹಂತಕ್ಕೆ ಇವತ್ತಿನ ಗಾಳಿ ಯಾವ ರೂಪ ತಗೊಳುತ್ತೆ, ಬಿರುಗಾಳಿಯಾಗಿ ಏನಾದರೂ ಬದಲಾಗತ್ತಾ ನೋಡಬೇಕು. ಆದರೆ ಕುಮಾರಸ್ವಾಮಿ ಅವರಲ್ಲಿ ಮೇಲ್ಗಡೆ ಗಟ್ಟಿಯಾಗಿರೋದ್ರಿಂದ ಅಲ್ಲೇನಾದರೂ ತಂದೆಯ ಲೆಕ್ಕಾಚಾರಗಳನ್ನು ಅಥವಾ ಇವರೇ ಏನಾದರೂ ಬೇಡ ಅಂತ ಏನೋ ಹೇಳಿದ್ರ ಅಥವಾ ಏನು ಗೊತ್ತಿಲ್ಲ. ಬಟ್ ನಾಗರಾಜ್ ಅವರು ನಮ್ಮ ದೇವೇಗೌಡರ ಪರ್ಯಾಯ ಆಯ್ಕೆ ಅನ್ನಿಸ್ಕೊಳ್ಳುವಂಥ ಆ ಜೀರ್ಣ ಆಗದೇ ಇರುವಂಥದ್ದು ರಾಜ್ಯದಲ್ಲಿ ಪರಿಸ್ಥಿತಿ ಈ ಉದ್ಭವ ಆಗಿರುವಂಥ ಒಂದು ಕಡೆಯಲ್ಲಿ ಈಗ DK ಶಿವಕುಮಾರ್ CM ಆಗ್ತಿದ್ದಂತೆ ಒಕ್ಕಲಿಗ ನಾಯಕ ಆಗ್ಬಿಟ್ರ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಚರ್ಚೆ ಆಗ್ತಿದೆ. ಈಗ ದೇವೇಗೌಡರನ್ನೆಲ್ಲಾದ್ರೂ ವಾಪಸ್ ರಾಜ್ಯಸಭೆ ಕಳಿಸಿದ್ರೆ ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ರು. ಮತ್ತೆ ಅಧಿಕಾರದಲ್ಲಿ ಇರುವಾಗ್ಲೇ ಹಳೆ ಮೈಸೂರು ಭಾಗದಲ್ಲಿ ಸಮುದಾಯ ಇರ್ಬೋದು, ಜನರನ್ನ ಸೆಳೆಯೋ ಕೆಲಸ ಆಗ್ತಿತ್ತು. ಎಲ್ಲೋ ಅಲ್ಲೂ ಒಂದು ಕಡೆ ಇದೊಂದು ಬಹಳ ದುಬಾರಿ ಆಗ್ಬೋದಾ ಅಂತ ಬಿಜೆಪಿಗೆ. ಒಕ್ಕಲಿಗರ ವಿಚಾರದಲ್ಲಿ ನೀವು ಹೇಳ್ದಂಗೆ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನೀವು ಹೇಳ್ದಂಗೆ JDS ಪ್ರಾಬಲ್ಯ ಏನಿತ್ತು ಹಳೆ ಮೈಸೂರು ಭಾಗದಲ್ಲಿ ಅದನ್ನು ಹೊಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ಅಲ್ಲಿ ಪ್ರತಿಷ್ಠಾಪಿಸ್ಕೊಂಡಂಗಿದೆ. ಮತ್ತು ಇವರ ಛಾತಿ ಛಲ ಎಲ್ಲವೂ ಸೇರಿಸ್ಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಅಲ್ಲಿ ಕೂತ್ಕೊಂಡಿರುವಂಥದ್ದು. ಆದರೆ JDS ಅಂತ ಬಂದಾಗ ಗೌಡ್ರು ಅಂತ ಬಂದರೆ JDSನ ಮೊದಲ ಆದ್ಯತೆ, ಅದು ಮೊದಲ ಪ್ರಾಶಸ್ತ್ಯ ಅಲ್ಲೇ ಸಿಗುತ್ತೆ. ಈ ಆಯ್ಕೆಗಳ ಗೊಂದಲದಲ್ಲಿ ದೇವೇಗೌಡರಿಗಾಗಿರುವಂಥ ಅವಮಾನವನ್ನೇ ಪರಿಗಣಿಸಿ ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಅಂತ ಅವ್ರೇನಾದರೂ ನಿಂತುಕೊಂಡು ಮೈತ್ರಿಯನ್ನು ಮುರಿದುಕೊಂಡು ಹೋದರೆ ಬಿಜೆಪಿಗೆ ಬಹಳ ದೊಡ್ಡ ಮೈನಸ್ ಆಗುತ್ತೆ. ಬಹಳ ದೊಡ್ಡ ಮೈನಸ್ ಆಗುತ್ತೆ. ಇವತ್ತಿಗೂ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಇನ್ನೂ ಸ್ಪಷ್ಟವಾದ ನಿಲುವಿಲ್ಲ, ನೆಲೆ ಇಲ್ಲ. ಆ ನಿಟ್ಟಲ್ಲಿ ನೋಡಿದ್ರೆ ಈ ಒಂದು ಸಣ್ಣ ಕೆಲಸದಲ್ಲಿ ದೇವೇಗೌಡರನ್ನ ಕೈ ಹಿಡಿದು ಬಿಟ್ಟಿದ್ರೆ ಕೊನೆ ಗಳಿಗೆಯಲ್ಲಿ ದೇವೇಗೌಡರು ಒಂದಷ್ಟು ವಿಚಾರದಲ್ಲಿ ಬಿಜೆಪಿಯ ಜೊತೆ ಕೈ ಜೋಡಿಸುವ ಸಾಧ್ಯತೆ ಇತ್ತು. ಒಂದು ಸಣ್ಣದಾಗಿ ಹೆಜ್ಜೆ ಇಡೋದನ್ನು ಬಿಜೆಪಿ ಇನ್ನೂ ಕಲಿತಾ ಇದೆಯಾ ಅಂತ ಅಣ್ಣೆಮಲೈ ವಿಚಾರದಲ್ಲಿ ನೋಡ್ಬೋದು, ದೇವೇಗೌಡರ ವಿಚಾರದಲ್ಲಿ ನೋಡ್ಬೋದು. ಎಲ್ಲೋ ಒಂದು ಕಡೆ ಅತಂತ್ರದ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಮುಳುವಾಗ್ತಾ ಬರ್ತಾ ಇದೆ ಅನ್ನುವಂಥದ್ದು. ಸೆಂಟ್ರಲಲ್ಲೂ ಕೂಡ ಹಿಡಿತ ತಪ್ಪುತ್ತಾ ಇದೆ, ಹಳಿ ತಪ್ಪುತ್ತಾ ಇದೆ ಸೆಂಟ್ರಲ್ ಮೈತ್ರಿಗಳು. ಇಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರುವಂಥದ್ದು.
ದೇವೇಗೌಡರು ವಿಚಾರ ಬಂದರೆ ಗೌಡರು ಆ ಗದ್ದಲ ಇದ್ದಿದ್ದೇನೆ. ಇದ್ದೇ ಇದೆ. ಅಲ್ಲಿಯ ಶಕ್ತಿಯನ್ನು ಇವರು ಏನಾದರೂ ಕುಗ್ಗಿಸೋ ಪ್ರಯತ್ನ ಮಾಡಿ ಅಥವಾ ಆ ಹಿರಿಯ ಜೀವಕ್ಕೆ ಏನಾದರೂ ಅವಮಾನ ಮಾಡಿದ್ದಾರೆ ಅಂತ ಆ ಸಮುದಾಯ ಏನಾದ್ರು ಅಂದ್ಕೊಂಡ್ರೆ BJP ಈಗ ತಾನೇ ಸುಮಲತಾ ಇನ್ನೊಬ್ಬರು ಮತ್ತೊಬ್ಬರು ಅವರೆಲ್ಲ ಆಮೇಲೆ ಆದರೆ BJP ಈಗ ತಾನೇ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಣ್ಣದಾಗ ಕಣ್ತೆರೆಯೋ ಪ್ರಯತ್ನ ಮಾಡಿತ್ತು JDS ಮೂಲಕ, ಮೈತ್ರಿಯ ಮೂಲಕ. ಇವತ್ತಿನ ನಡೆಯಿಂದಾಗಿ ಮತ್ತೆ ಮೊದಲಿಂದ ಅಧ್ಯಾಯ ಶುರು ಮಾಡಬೇಕಾಗಿ ಬರ್ಬಹುದೇನೋ ನಾಳೆಯಿಂದ. ಹೌದು. ಅಂದ್ರೆ ಒಂದ್ ಕಡೆಯಲ್ಲಿ ಸರ್ ನಾವು ಜೆಡಿ ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸಿದಂತ ಸಂದರ್ಭದಲ್ಲಿ ಆರಂಭಿಕವಾಗಿ ಒಂದಿಷ್ಟು ವಿಚಾರ ಐತಿ. BJP ಈಗಲೂ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ವಿಚಾರದಲ್ಲಿ ಎಡುತ್ತಿದ್ಯಾ ಅಂತ. ನಾವು ದಾವಣಗೆರೆ ಬೈ ಎಲೆಕ್ಷನ್ ನೋಡಿದಾಗ ಅಚ್ಚರಿ ಅಭ್ಯರ್ಥಿಯಂತೆ ದಾಸಕರಿಯಪ್ಪನ ಕರ್ಕೊಂಡ್ಬಂದ್ ಅಂದ್ರೆ ಕಾರ್ಯಕರ್ತರ ಪಕ್ಷ ಅನ್ನೋದಕ್ಕೆ ಹೇಳ್ಕೊಳಕ್ ಹೋಗಿ ಎಲ್ಲೋ ಇಡೀ ವ್ಯವಸ್ಥೆನೇ ಹಾಳು ಮಾಡ್ಕೊಂತಿದ್ಯಾ ಅಂತ. ಖಂಡಿತವಾಗ್ಲು ಅಲ್ಲಿ ವಿನಯ್ಗೆ, ಕುರುಬ ಸಮುದಾಯದ ವಿನಯ್ಗೆ ಒಂದು ಬಹಳ ದೊಡ್ಡ ಅವಕಾಶ ಇತ್ತು. ಆಮೇಲೆ ಇನ್ನೊಬ್ಬ ಸೋತ ಅಭ್ಯರ್ಥಿ ಇದ್ರು, ಅವ್ರಿಗೂ ಕೂಡ ಅಲ್ಲಿ ಅವಕಾಶ ಇತ್ತು. ವಿಜಯ್ ಅಂತ ಅನ್ಸುತ್ತೆ, ಅಜಯ್ಗೂ ಅವಕಾಶ ಇತ್ತು. ಅವರಿಬ್ಬರನ್ನ ಬಿಟ್ಟು ಅಚ್ಚರಿ ಅನ್ನುವಂತೆ ST ಸಮುದಾಯದ ಅಥವಾ SC ಸಮುದಾಯದ ಶ್ರೀನಿವಾಸ್ ದಾಸ್ಕರಿಯಪ್ಪ ತಗೊಂಡ್ಬಂದಿರುವಂಥದ್ದು. ಕೊನೆಗಳಿಗೆ ಈಗ ನೀವು ಇಲ್ಲಿ ನೋಡಿದ್ರೆ ವಿಧಾನ ಪರಿಷತ್ತಲ್ಲೂ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಯಡಿಯೂರಪ್ಪ ಬ್ಯಾಟ್ ಬೀಸಿರುವ ಅಭ್ಯರ್ಥಿಗಳೇ ಒಳಗಡೆ ಬಂದು ಕೂತಿರುವಂಥದ್ದು. ಇವರು ನೀವು ನಾಗರಾಜ್ ಅವರನ್ನು ತಗೊಂಡ್ರು ಕೂಡ ಹಿಂದೆ ಯಡಿಯೂರಪ್ಪನವರ ಆಡಳಿತದಲ್ಲಿ ಇವರು KPSCಯಲ್ಲಿ ಸದಸ್ಯರಾಗಿ ಒಂದಷ್ಟು ಕೆಲಸ ಮಾಡಿದವರು, ಯಡಿಯೂರಪ್ಪನವ್ರ ಬಳಗದಲ್ಲೇ ಕಾಣಿಸ್ಕೊಳ್ತಾ ಇದ್ದಿದ್ದು ಹೆಚ್ಚಾಗಿ. ಅಂದರೆ ಇನ್ನೂ ಈ ಯಡಿಯೂರಪ್ಪನವರ ಬತ್ತಳಿಕೆಯಿಂದನೇ ಇವೆಲ್ಲ ಬೀಳ್ತಾ ಇದ್ದಾವೆ. ಆದರೆ ಬೇರೆಯವರಿಗೆ ಇಲ್ಲಿ ಪ್ರಬಲವಾಗಿ ಪೈಪೋಟಿ ನಡೆಸೋದಕ್ಕೂ ಆಗ್ತಾ ಇಲ್ಲ, ಇಲ್ಲಿ ಸರ್ವೈವ್ ಆಗೋದಕ್ಕೂ ಆಗ್ತಾ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಈ ನೀವು ಒಂದು ಹಂತಕ್ಕೆ ಹೋದರೆ ಯಾರದೋ ಜಗಳ ಯಾರಿಗೂ ಲಾಭ ಆದಂಗೆ ಇಲ್ಲಿ ದೇವೇಗೌಡರನ್ನ ಬದಿಗೆ ಸರಿಸಿ ಈ ನಾಗರಾಜ್ ಅವ್ರನ್ನ ತಗೊಂಡು ಬಂದಿರುವಂಥ ಕಾರಣಗಳನ್ನು ಈ ಸೆಂಟ್ರಲ್ ಅವರಾಗಲಿ ಸ್ಟೇಟ್ ಅವರಾಗಲಿ ಸಾರ್ವಜನಿಕವಾಗಿ ಬಂದು ಹೇಳಬೇಕಾಗಿದೆ. ಈ ಕಾರಣಕ್ಕಾಗಿ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ, ದೇವೇಗೌಡರನ್ನ ಬದಿಗೆ ಸರಿಸಿದ್ವಿ. ನೀವು ಸುಮಲತಾದ ಆಗ್ಲೇ ನಾವು ಹೇಳ್ದಂಗೆ ಸುಮಲತಾಗ ಇನ್ನೊಂದು ಅವಕಾಶ ಇದೆ. MLA ಆಗಿ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತಂದ್ರೆ ಆ ಎಮ್ಮ ಒಳಗಡೆ ಬಂದು ಸೇರ್ಕೊಂಡ್ಬಿಡುತ್ತೆ. 28ರಲ್ಲಿ MLA ಎಲೆಕ್ಷನ್ ಟಿಕೆಟ್ ಅಮ್ಮ ಅಂತ ಹೇಳಿದ್ರೆ ನಾಳೆಯಿಂದ ಸದ್ದೇ ಇಲ್ಲ. 28ಕ್ಕೆ ಬಂದು ನೋಡ್ಕೊಂಬೋಣ ಅಂತ. BJPಗೆ ಇದೇನು ಹೊಸದಲ್ಲ. ಕೊನೆಗಳಿಗೆ ಏನಾದರೂ ತಂತ್ರಗಾರಿಕೆ ಮಾಡಿ ಮತ್ತೊಂದು ಅವಕಾಶಗಳ ಅಪರ್ಚುನಿಟಿಯ ಬಗ್ಗೆ ಹೇಳ್ಕೊಂಡ್ರೆ ಮತ್ತೆ ಮುಂದೆ ಹೋಗ್ತವೆ. ಆದರೆ ದೇವೇಗೌಡರನ್ನ, ಗೌಡರ ಸಮುದಾಯವನ್ನ ತಣಿಸುವಂತ ಪ್ರಯತ್ನ BJP ನಾಳೆಯಿಂದ ಹೆಂಗ್ ಮಾಡುತ್ತೆ ನೋಡಬೇಕು. ಎಡವಿದ್ದಂತೂ ಸತ್ಯ, ಅಥವಾ ಮುಂಚಿತವಾಗಿ ಇವೆಲ್ಲ ಮಾತಾಡ್ಕೊಂಡಿದ್ದಿದ್ರೆ ಸುರೇಶ್ ಬಾಬು ಬಂದು ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ. ಹೌದು, ನೀವು ಎಲ್ಲವೂ ಮೊದಲೇ ಇದೆಲ್ಲ ಪೂರ್ವ ನಿಗದಿ ಆಗಿತ್ತು, ನಿಯೋಜಿತ ಇದೆಲ್ಲವೂ ಆಗಿದ್ದು ಅನ್ನುವಂಥದ್ದಾದ್ರೆ JDS ಬಂದು ಸಮರ್ಥಿಸ್ಕೋಬೇಕಾಗಿತ್ತು. ಅರೆ ದೇವೇಗೌಡರನ್ನ ನಾವೇ ಬೇಡ ಅಂತ ಕಳಿಸಿದ್ವಿ, ಹಿರಿಯ ಜೀವ ಅನಾರೋಗ್ಯದ ಕಾರಣ ಕೊಟ್ಟು ನಾವೇ ಮನೇಲಿ ಇರಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತಾರೆ, JDSಗೆ ಬೆನ್ನೆಲುಬಾಗಿ ಇಲ್ಲಿ ನಿಂತ್ಕೊಂಡು ಮಾಡ್ತಾರೆ ಕೆಲಸಗಳನ್ನ, ಕಾರ್ಯಗಳನ್ನ ಅಂತ ಹೇಳಿದ್ರೆ ಇವತ್ತು ಇಷ್ಟು ಬೆಂಕಿ ಬೀಳ್ತಿರಲಿಲ್ಲ. ಕಾಂಗ್ರೆಸ್ನವರಿಗೆ ಒಂದು ಆಹಾರ ಸಿಗ್ತಿರ್ಲಿಲ್ಲ. ಅವರಿಗೆ ಸಾಕಷ್ಟು ಆಹಾರಗಳಿದ್ದು ಅವರು ಈಗ ತಾನೇ ಪಾಪ ಒಂದಷ್ಟು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಪ್ರತಿಷ್ಠಾಪಿಸ್ಕೊಂಡು ಕೂತ್ಕೊಂಡಿರುವವರಿಗೆ ನೀವು ಇವತ್ತೊಂದು ಸಣ್ಣದಾಗ ಆಹಾರ ಕೊಟ್ರಿ. ನೋಡಿ ಕಾಂಗ್ರೆಸ್ ಅವರು ಜಾಣ್ಮೆ ನೋಡಿ, ಇದೇ ಪ್ಲೇಸ್ ಅಲ್ಲಿ BJP ಇದು ಬಿಟ್ಟಿದ್ರೆ ಈ ಲಾಭ ಎತ್ತಕ್ಕಾಗ್ತಿರ್ಲಿಲ್ಲ. ಸಣ್ಣದಾಗ ಒಂದು ಸಿಕ್ಕಿದ ತಕ್ಷಣಕ್ಕೆ ಅವ್ರು ಬಂದು ಎಲ್ಲರೂ ಇವತ್ತು ಲಾಭ ಎತ್ಕೊಂಡಿರುವವರೇ. ಮಾತಾಡದೇ ಇದ್ದವರೆಲ್ಲ ಮಾತಾಡಿದವ್ರು. ಆ ಕಡೆ ರಾಮಲಿಂಗಾರೆಡ್ಡಿ ಅವ್ರದ್ದು ಏನಾಯ್ತು ಅಂತಾನೆ ಗೊತ್ತೇ ಇಲ್ಲ ಇವತ್ತು. ಇದನ್ನ ಕೇಳೋರ ಪರಿಸ್ಥಿತಿ ಇವ್ರಿಗಿಲ್ಲ. ನಿಮ್ಮದೇ ಇಲ್ಲಿ ಹೆಗಣ ಬಿದ್ದಿದೆಯಲ್ಲಪ್ಪ, ಇಲ್ಲಿ ಯಾಕೆ ಬಂದು ನೊಣ ಹುಡುಕ್ತಾ ಇದ್ರಿ ಅಂತ ಕೇಳಬಹುದಾಗಿತ್ತು BJPಗರು. ಇವಕ್ಕೆ ಭಯ ಇಲ್ಲ. ಸಾರ್ವಜನಿಕರಿಗೆ ಬೇಕಾಗಿರುವುದು ದೇವೇಗೌಡರನ್ನ ಬದಿಗೆ ಯಾಕೆ ನಿಲ್ಲಿಸಿದ್ರಿ ಅಂತ. ಇದಕ್ಕೆ BJP ಹೇಳಬೇಕು, ನಾವು ಸಾಮಾನ್ಯ ಕಾರ್ಯಕರ್ತರನ್ನ ತಂದು ನಿಲ್ಲಿಸಬೇಕಾಗಿತ್ತು ಅನ್ನುವಂಥದ್ದು ಅದಕ್ಕೆ ಉತ್ತರ ಅಲ್ಲ. ಹೌದು, ದೇವೇಗೌಡರನ್ನ ಬದಿಗೆ ಸರಿಸಿದ್ದು ಈ ಕಾರಣಕ್ಕೆ. ಸೆಂಟ್ರಲಲ್ಲಿ ಮೋದಿಯವರು ಅಥವಾ ಅಮಿತ್ ಶಾನೋ ದೇವೇಗೌಡರು ಚರ್ಚೆಗಳು ಆಗೋಗಿದ್ದು, ನಾವು ಕರೆಸ್ಕೊಳ್ಳುವಂಥ ಪ್ರಮೇಯನೇ ಇಲ್ಲ ಇಲ್ಲಿ. ಹಾಗಾಗಿ ಹೊಸ ಆಯ್ಕೆ ಬೇಕಾಗಿತ್ತು, ನಾಗರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂತಂದಿದ್ರೆ ಎಲ್ಲದಕ್ಕೂ ಉತ್ತರ ಸಿಕ್ಕಿರ್ತೀವಿ. ನೀವು 1ನೇ ಪ್ರಶ್ನೆ ಕೇಳಿದ್ರೆ ನೀವು 4ನೇ ಪ್ರಶ್ನೆದ ಉತ್ತರ ಬರಿತಾ ಇದ್ದೀರಿ. ಈ ಉತ್ತರ ನಮಗೆ ಸಮರ್ಥಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. BJPಗರು ಪಾಪ ರಾಜ್ಯ ನಾಯಕರಾದ್ರು ಏನ್ ಮಾಡ್ತಾರೆ? ಇರೋ ಇಬ್ರು ಅಪಮಕ್ಕಳು ಅವರಿಬ್ರು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾಗಿರೋನ್ ತಂದು ಪ್ರತಿಷ್ಠಾಪಿಸ್ತಾ ಇದ್ದಾರೆ. ಮಿಕ್ಕಿದ ಯಾವ ನಾಯಕರಿಗಳಿಗೂ ಮಾತಾಡೋದಕ್ಕೆ ಆ ಸಮಯ ಸಂದರ್ಭನೂ ಇಲ್ಲ, ಅವರಿಗೆ ಔಚಿತ್ಯನೂ ಕೊಡ್ತಾ ಇಲ್ಲ, ಅವರಿಗೆ ಅಲ್ಲಿ ಸಮಯ ಕೂಡ ಬರ್ತಾ ಇಲ್ಲ. ಕೇಂದ್ರದ ನಾಯಕರು ಇಲ್ಲೆಲ್ಲ ಬಂದ್ಬಿಟ್ಟು ಏನು ಮಾಡ್ಕೊಂಡು ಕೂತ್ಕೊಂಡಿದ್ದಾರೋ ಅವ್ರಿಗೇ ಗೊತ್ತಿದೆ. ಹೌದು, ಅವರೇ ಅದನ್ನು ಬಂದು ಹೇಳಬೇಕು. ದೇವೇಗೌಡರನ್ನ ಬದಿಗೆ ಸರಿಸಿದ ಕಾರಣಗಳೇನು? ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.